ತಂದೆ ಆದ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ನಾವು ಸ್ತೋತ್ರ ಹೇಳುವವರಾಗಿದ್ದೇವೆ. ಸ್ವಾಮಿ, ನಮ್ಮ ಒಂದಿಗೆ ನೀನು ಮಾತನಾಡು ಕರ್ತನೆ. ನೀನು ಈ ಲೋಕದಲ್ಲಿರುವಾಗಪ್ಪ, ನಿನ್ನ ಬಳಿಯಲ್ಲಿ ಬಂದವರಿಗೆ ಯಾರಿಗೂ ನೀನು ಬರಿದಾಗಿ ಕಳಿಸಲೇ ಇಲ್ಲ ಸ್ವಾಮಿ. ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಅನೇಕ ಮನಸ್ಥಿತಿ ಇಟ್ಕೊಂಡು ಬಂದಿದ್ದೇವೆ, ಅನೇಕ ಪ್ರಶ್ನೆಗಳು ಇಟ್ಕೊಂಡು ಬಂದಿದ್ದೇವೆ, ಅನೇಕ ಗೊಂದಲಗಳು ಸ್ವಾಮಿ. ಆದರೆ ಈ ಸಮಯವನ್ನು ಕರ್ತನೆ, ನಮ್ಮನ್ನು ನಾವು ನಿನ್ನ ವಾಕ್ಯಕ್ಕಾಗಿ ಸಿದ್ಧಪಡಿಸ್ತಾ ಇದ್ದೇವೆ. ನಮ್ಮೊಂದಿಗೆ ನೀನು ಮಾತನಾಡಲು ಸ್ವಾಮಿ. ನಾವು ಬಲಹೀನರಾಗಿದ್ದೇವೆ, ಆದ್ರೆ ನಿನ್ನ ವಾಕ್ಯ ಹೇಳ್ತದೆ ನಿನ್ನ ಕೃಪೆ ನಮಗೆ ಸಾಕು. ತಂದೆ ಆದ ದೇವರೇ, ನೀನು ನಮ್ಮೊಂದಿಗೆ ಮಾತನಾಡ. ಯಾವ ಸ್ಥಿತಿಯಲ್ಲಿ ನಾವು ಬಂದಿದ್ದೇವೋ ಅದೇ ಸ್ಥಿತಿಯಲ್ಲಿ ಹೋಗಲಿ ಸ್ವಾಮಿ. ನಿನ್ನ ಸ್ಪರ್ಶವನ್ನು ಅನುಭವಿಸಿ ಹೋಗುವಂತೆ ಕೃಪೆ ಕೊಡು ಕರ್ತನೆ. ಎಲ್ಲವನ್ನು ಈ ಸಮಯದ ಹಸ್ತಕ್ಕೆ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿದ್ದೀರಾ ಎಲ್ಲರೂ? ಹಲ್ಲೆಲೂಯಾ. ವೈಯಕ್ತಿಕವಾಗಿ ನನಗೆ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವುದು ಬಹಳ ಸಂತೋಷ. ಯಾಕಂದ್ರೆ ನನ್ನ ಸೇವೆಯ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಅಲ್ಲಿ ಟೀಚರ್ ಆಗಿ ನಾನು ಪ್ರಾರಂಭಿಸಿದ್ದು ನಿಮ್ಮ ಸಭೆಯಿಂದಲೇ. ಕರೆ ಬಂದಾಗ ನಾನು 5 ವರ್ಷದ ಹಿಂದೆ ಕೋವಿಡ್ ಟೈಮ್, ಪ್ರಾಬ್ಲಿ ಆನ್ಲೈನ್ ಅಲ್ಲಿ ಸರ್ವಿಸ್ ನಡೀತಾ ಇತ್ತು. ಆಗ ಕರೆ ಬಂದಾಗ ಫಸ್ಟ್ ನಾನು ಹೇಳಿದೆ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ. ಯಾಕಂದ್ರೆ ನಾನು FMA ಮಾಡ್ತಾ ಇದ್ದೆ. FMA ಮಾಡುವಾಗ ನನಗೆ ಮಕ್ಕಳ ಒಂದು ಸೇವೆಯಲ್ಲಿ ಬಹಳ ಆಸಕ್ತಿ. ಸೊ ನಾನು ಅನಿಸಿದೆ, ಸ್ವಾಮಿ ನಾನೇನೋ ಒಂದು ಸ್ವಲ್ಪ ಕಲಿಬೇಕು. ಯಾಕಂದ್ರೆ ಪ್ರೊಫೆಷನಲಿ ನಾನು ಡೆಂಟಿಸ್ಟ್ ಆಗಿದ್ದೇನೆ. ನಿನ್ನ ವಾಕ್ಯದ ವಿಷಯದಲ್ಲಿ ಅಷ್ಟೊಂದು ನನಗೆ ಗೊತ್ತಿಲ್ಲ, ಸಿಸ್ಟಮ್ಯಾಟಿಕ್ ಸ್ಟಡಿ ಗೊತ್ತಿಲ್ಲ, ಏನೋ ಒಂದು ಮಾಡಬೇಕು ಅಂದಾಗ ಅಯ್ಯ ಹೇಳಿದ್ರು, ನೀನು FMA ಮಾಡು ಅಂತ. FMA ಅಂದರೆ ಏನೂ ಗೊತ್ತಿಲ್ಲ, ಆದರೂ ಹೋದೆ. ಕೋವಿಡ್ ಸ್ಟಾರ್ಟ್ ಆಯಿತು, ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಯಿತು. ಸ್ವಲ್ಪ ಒಂದು 6 ತಿಂಗಳ ಮೇಲೆ ಕಾಲ್ ಬಂದು, ನೀವು ಬಂದು ಎಲೆಕ್ಟ್ರಾನಿಕ್ ಸಿಟಿ ಚರ್ಚಲ್ಲಿ ಪ್ರಸಂಗ ಮಾಡಬೇಕು ಕನ್ನಡದಲ್ಲಿ ಅಂತ. ಫಸ್ಟ್ ಆಫ್ ಆಲ್, ನಾನು ಹುಟ್ಟು ಬೆಳೆದಿದ್ದು ಗೋವಾದಲ್ಲಿ. ಸೊ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ನಮ್ಮ ಮನೇಲಿ ನಮ್ಮ ತಂದೆ ಕುಮಟದವರು, ನಾವು ಹುಟ್ಟು ಬೆಳೆದಿದ್ದು ಗೋವಾದಲ್ಲಿ, ಮಮ್ಮಿ ಉಡುಪಿ. ಸೊ ಎಲ್ಲ ಮಿಕ್ಸ್. ನಮ್ಮ ಕನ್ನಡದಲ್ಲಿ ಎಲ್ಲ ಸಿಗ್ತದೆ, ಹಿಂದಿ, ಮರಾಠಿ, ಕೊಂಕಣಿ, ಸ್ವಲ್ಪ ಪೋರ್ಚುಗೀಸ್ ಇನ್ಫ್ಲೂಯೆನ್ಸು ಎಲ್ಲ. ಅಂಥ ಕನ್ನಡ ನಂದು, ಅದರಲ್ಲೂ ಕನ್ನಡ. ಸೊ ನಾನು ನಮ್ಮ FMA ಡೈರೆಕ್ಟರ್ ಆ ಸಮಯದಲ್ಲಿ ರೆವರೆಂಡ್ ಚಂದ್ರಪ್ರಸಾದ್ ಅಯ್ಯನವರಿದ್ರು. ನಾನು ಕಾಲ್ ಮಾಡಿದೆ, ಬೆಸ್ಟ್ ಪರ್ಸನ್ ಅಂತ ಅನ್ಕೊಂಡೆ. ಯಾಕಂದ್ರೆ ಅವರಿಗೆ ಆ ಸಮಯದಲ್ಲಿ ನನ್ನ ವಿಷಯದಲ್ಲಿ ಅಷ್ಟೊಂದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕ್ಲಾಸಸ್ ತುಂಬ ಕಡಿಮೆ ಆಗಿತ್ತು, ಆನ್ಲೈನ್ ಜಾಸ್ತಿ ಇರ್ತಿತ್ತು. ನಾನು ಕಾಲ್ ಮಾಡಿ ಹೇಳಿದೆ, ಅಯ್ಯ ನಾನು CSI ಶುಕ್ರಪಾಲಯ ರಾಜಾಜಿನಗರ ಸಭೆಯ ಮೆಂಬರ್ ಆಗಿದ್ದೇನೆ, FMA ಮಾಡ್ತಾ ಇದ್ದೇನೆ. ನನಗೆ ಮಕ್ಕಳ ಸೇವೆಯಲ್ಲಿ ಬಹಳಷ್ಟು ಆಸಕ್ತಿ. ನಾನು ಸಂಡೇ ಸ್ಕೂಲಲ್ಲಿ ನಾನು ಟೀಚರ್ ಆಗಿದ್ದೇನೆ, BBSCಗೆ ಹೋಗ್ತೇನೆ. ಆದರೆ ಅಯ್ಯ ನನಗೆ ಪ್ರಸಂಗ ಎಲ್ಲ ನನ್ನ ಕರೆ ಅಲ್ಲ ಅಯ್ಯ ಅಂತ ಹೇಳಿದೆ. ಅಯ್ಯ ಆಯ್ತು, ಏನು ಪ್ರಾಬ್ಲಮ್ ಅಂತ ನಾನು ಹೇಳಿದೆ. ಇಂಥ ಸಭೆಯಿಂದ ನಂಗೆ ಕರೆ ಬಂದಿದೆ, ನಾನು ಪ್ರಸಂಗಕ್ಕೆ ಹೋಗ್ಬೇಕು, ನಾನು ಏನು ಮಾಡ್ಬೇಕಯ್ಯ, ನನಗೆ ಹೇಗೆ ದೇವರ ಚಿತ್ತ ಅಂತ ಗೊತ್ತಾಗ್ತದೆ ಅಂತ ಹೇಳಿದೆ. ಅಯ್ಯ ಹೇಳಿದ್ರು, ಮೇಡಮ್ ನೀವು ಏನಂತ ಅನ್ಕೊಂಡಿದ್ದೀರಾ, ನೀವು ಬಹಳ ಟ್ಯಾಲೆಂಟೆಡ್ ಅಂತ ಅನ್ಕೊಂಡಿದ್ದೀರಾ, ನಿಮ್ಮ ಟ್ಯಾಲೆಂಟ್ ನೋಡಿ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀರಾ. ನಾನು ಹೇಳಿದೆ, ಇಲ್ಲ ಅಯ್ಯ. ಹೇಳಿದೆ, ಅವ್ರು ಹೇಳಿದ್ರು, ಇಟ್ಸ್ ವೆರಿ ಸಿಂಪಲ್. ಇಫ್ ಯು ಸಿ Kannada Central Diocese, Karnataka Central Diocese, we have people who have done theology and they are extremely fluent in Kannada. They are too good, but they are still waiting. ಅವರು ಇನ್ನೂ ಕಾಯ್ತಾ ಇದ್ದಾರೆ. But if God wants you to go, you have to go. You know, God's word says that He will make you a fool in this world filled with wise people. And if He is willing to make a fool out of you, you have to be prepared. I said, okay, I'll go. ನಾನು ತುಂಬ ಹೆದ್ರಿ ಆ ದಿನ ಬಂದು ಪ್ರಸಂಗ ಮಾಡಿದೆ. ಅಲ್ಲಿಂದ ಇವತ್ತು 5 ವರ್ಷ ಆಯಿತು. ನಾನು ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಪ್ರಸಂಗ ತೆಗೆದುಕೊಳ್ತೇನೆ. ಯಾಕಂದರೆ ಸಂಡೇ ಸ್ಕೂಲ್ ಟೀಚರ್ ಆಗಿ ನಾನು ಸೇವೆ ಮಾಡುವಾಗ ನನಗೆ ಸಂಡೇ ಸ್ಕೂಲ್ ಮಿಸ್ ಮಾಡಲಿಕ್ಕೆ ತುಂಬ ಬೇಜಾರಾಗ್ತದೆ. ಅದಕ್ಕೆ ಒಂದು ಪ್ರಸಂಗ ಮಾಡ್ತೇನೆ ತಿಂಗಳಿಗೆ ಒಂದು ಮೋಸ್ಟ್ಲಿ. ಸೊ ನಾನು ಇವತ್ತು ಲೆಕ್ಕ ಹಾಕ್ತಾ ಇದ್ದೆ, 50ನೇ ಪ್ರಸಂಗಕ್ಕೆ ನಾನು ಪ್ರಾರಂಭ ಮಾಡಿದಲ್ಲೇ ಸ್ವಾಮಿ ನನ್ನನ್ನು
ಕರೆ ತಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ದಿಸ್ ಮಾರ್ನಿಂಗ್. ವರ್ಲ್ಡ್ ಸಂಡೇ ಸ್ಕೂಲ್ ಬಹಳ ವಿಶೇಷವಾದ ದಿನ. ಸುಮಾರು 18th ಸೆಂಚುರಿಯಲ್ಲಿ ರಾಬರ್ಟ್ ರೇಕ್ಸ್ ಅವರು ಒಂದು ದಿನ ಅವರ ಮನೆಯಿಂದ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗುವಾಗ ಅಲ್ಲಿ ನೋಡ್ತಾರೆ ಬಹಳಷ್ಟು ಮಕ್ಕಳು ನಿಮ್ಮ ಹಾಗೆ ರೋಡಲ್ಲಿ ಆಟ ಆಡ್ತಾ ಇದ್ದಾರೆ, ರೋಡಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ಸ್ಮೋಕ್ ಮಾಡ್ತಾ ಇದ್ದಾರೆ. ಅನೇಕ ಬೇಡವಾದ ಕಾರ್ಯದಲ್ಲಿ ಅವರು ತಮ್ಮನ್ನೇ ತಾವು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆ ಸಮಯದಲ್ಲಿ ರಾಬರ್ಟ್ ರೇಕ್ಸ್ ಜೈಲಿಗೆ ಕೂಡ ಹೋಗ್ತಾ ಇದ್ರು, ಪ್ರಿಸನ್ ಮಿನಿಸ್ಟ್ರಿ. ಅಲ್ಲಿ ನೋಡ್ತಾರೆ ಅಲ್ಲಿ ಕೂಡ ಸಂಖ್ಯೆ ಮಕ್ಕಳೇ ಜಾಸ್ತಿ ಇದೆ. ಅವರಿಗೆ ಆ ಸಮಯ ಒಂದು ಆಲೋಚನೆ ಬರ್ತದೆ, ಯಾಕೆ ಮಕ್ಕಳ ಮಧ್ಯದಲ್ಲಿ ಇದು ನಡೀತಾ ಇದೆ? ಯಾಕೆ ಈ ದಿನ ಮಕ್ಕಳು ಕ್ರಿಮಿನಲ್ಸ್ ಆಗಿ ಮಾರ್ಪಾಡಾಗ್ತಾ ಇದ್ದಾರೆ? ಯಾಕೆ ನಾನು ಏನ್ ಮಾಡ್ಬೋದು? ಇಲ್ಲಿಂದ ಇದು ಪ್ರಾರಂಭವಾಯಿತು ಅಂತ ನೋಡುವಾಗ ಆ ಸಮಯದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭವಾಗಿತ್ತು. ಜನರು ತಮ್ಮ ವಿಲೇಜ್ಗಳನ್ನ ಬಿಟ್ಟು ಸಿಟಿಗೆ ಬರ್ತಾ ಇದ್ರು. ಸಿಟಿಯಲ್ಲಿ ಅವರು ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗ್ತಾ ಇದ್ರು. ಅವರಿಗೆ ಆದಾಯ ಸಾಕಾಗ್ತಾ ಇರಲಿಲ್ಲ, ಮಕ್ಕಳಿಗೆ ನೋಡುವವರು ಇರಲಿಲ್ಲ. ಕೊನೆಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಮಕ್ಕಳಿಗೆ ಕೂಡ ಸ್ಥಳ ಸಿಕ್ತು ಕೆಲಸ ಮಾಡಲಿಕ್ಕೆ. ಮಕ್ಕಳ ಕೈಯಲ್ಲಿ ಹಣ ಬಂತು. ಸಂಡೇ ಬರುವಾಗ ಮಕ್ಕಳಿಗೆ ಕೆಲಸ ಇಲ್ಲ, ಏನ್ ಮಾಡಿದ್ರು ಟೈಮ್ ಪಾಸು, ಕೈಯಲ್ಲಿ ಸ್ವಲ್ಪ ದುಡ್ಡಿದೆ. ಬೀದಿಯಲ್ಲಿ ಬೇಡವಾದ ಕಾರ್ಯಗಳಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿದ್ರು. ಆಗ ರಾಬರ್ಟ್ ರೇಕ್ಸ್ ಮತ್ತು ಅವ್ರ ಫ್ರೆಂಡ್ಸ್ ಯೋಚನೆ ಮಾಡ್ತಾರೆ, ನಾವು ಏನಾದರೂ ಮಾಡಬೇಕಲ್ಲ ಈ ಮಕ್ಕಳಿಗೋಸ್ಕರ. ಹಾಗೆ ಅವರು ಸಂಜೆ ಹೊತ್ತಿಗೆ ಒಂದು ಸ್ಕೂಲ್ ಪ್ರಾರಂಭ ಮಾಡ್ತಾರೆ. ಸ್ಕೂಲಲ್ಲಿ ಅವ್ರು ಏನು ಮಾಡ್ತಾರೆ, ದೇವರ ವಾಕ್ಯ ಕಲಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮಕ್ಕಳಿಗೆ ದೇವರ ವಾಕ್ಯ ಕಲಿಸ್ತಾರೆ, ಬರೀಲಿಕ್ಕೆ ಓದ್ಲಿಕ್ಕೆ. ದೇವರ ವಾಕ್ಯ ಕಲಿಬೇಕಂದ್ರೆ ಬರೀಲಿಕ್ಕೆ ಕಲಿಬೇಕು, ಓದ್ಲಿಕ್ಕೆ ಕಲಿಬೇಕು. ಅಲ್ಲಿಂದ ಸಂಡೇ ಸ್ಕೂಲ್ ಪ್ರಾರಂಭವಾಗ್ತದೆ. ಇನಿಷಿಯಲಿ ಆಂಗ್ಲಿಕನ್ ಚರ್ಚ್ ವಾಸ್ ಅಗೇನ್ಸ್ಟ್ ಇಟ್. ಆದರೆ ಅಲ್ಲಿ ನೋಡುವಾಗ ಬರ್ತಾ ಕ್ರೈಮ್ ರೇಟ್ ಕಮ್ಮಿ ಆಯಿತು. ಜೈಲಲ್ಲಿ ಮಕ್ಕಳು ಪ್ರಿಸನರ್ಸ್ ಆಗಿ ಹೋಗೋದು ಕಡಿಮೆ ಆಯಿತು. ಅಲ್ಲಿಂದ ಒಂದು ದೊಡ್ಡ ಮೂಮೆಂಟ್ ಪ್ರಾರಂಭವಾಗ್ತದೆ. ಅಲ್ಲಿಂದ ಪ್ರಾರಂಭವಾಗ್ತದೆ ಸಂಡೇ ಸ್ಕೂಲ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ that we are here today encouraging. ಸಾಮಾನ್ಯವಾಗಿ ಪ್ರತಿಯೊಂದೊಂದು ಸಭೆಯಲ್ಲಿ ಕೂಡ ಸಂಡೇ ಸ್ಕೂಲ್ ಇಸ್ ದ ಮೇನ್ ಮಿನಿಸ್ಟ್ರಿ. ಆಮೆನ್. ಹಾಗಾಗಿ ಈ ದಿನಗಳಲ್ಲಿ ಕೂಡ ನಾವು ನೋಡ್ತೇವೆ, ಈ ದಿನದ ಒಂದು ಥೀಮ್, ವಾಟ್ ಇಸ್ ದಿಸ್ ಚೈಲ್ಡ್ ಗೋಯಿಂಗ್ ಟು ಬಿ. ಈ ದಿನ ಬಹುಶಃ ನಾನು ತಂದೆ ತಾಯಿಗೆ ಬಂದು, ವಾಟ್ ಡು ಯು ಥಿಂಕ್ ಯುವರ್ ಚೈಲ್ಡ್ ಇಸ್ ಗೋಯಿಂಗ್ ಟು ಬಿ, ನೀವು ನಿಮ್ಮ ಮಕ್ಕಳು ಏನಾಗ್ಲಿಕ್ಕಿದ್ದಾರೆ ಅಂತ ಅನ್ನಿಸ್ತೀರಂತ. ನನ್ನಂತ ತಂದೆ ತಾಯಂದಿರು ಹೇಳ್ತಾರೆ, ಅಪ್ಪ ನನಗಂತೂ ಗೊತ್ತಿಲ್ಲ, ನನ್ನ ಮಗ ಅಂತೂ ಫೋನಲ್ಲಿ ಇರ್ತಾನೆ, ಸಿಟ್ಟು ಜಾಸ್ತಿ, ಇಡೀ ದಿನ ಯೂಟ್ಯೂಬ್ ರೀಲ್ಸ್ ನೋಡ್ತಾ ಇರ್ತಾನೆ. ಹಾಗಾದರೆ ನಾನೇನು ಮಾಡಬೇಕು? ಮಕ್ಕಳಿಗೆ ತಿದ್ದುವಕ್ಕಿಂತ ಮುಂಚೆ ನಮ್ಮನ್ನು ನಾವು ನೋಡುವ. ದೇವರ ವಾಕ್ಯ ಈ ದಿನ ಏನು ಹೇಳಿಕ್ಕಿದೆ. ಈ ವರ್ಷ ನಾನು VBS ಡೈರೆಕ್ಟರ್ ಆಗಿ ನಮ್ಮ CSI ಶಾಲೋಮ್ ಚರ್ಚಿಗೆ ಹೋಗಿದೆ. ಅಲ್ಲಿ ಅವರು VBS ಇನ್ನೊಂದು ಬುಕ್ ಫಾಲೋ ಮಾಡ್ತಾ ಇದ್ರು, ಗ್ರೋಯಿಂಗ್ ಲೀಡರ್ಸ್ ಅಂತ ಥೀಮು. ಸೊ ನಾನು ಅನಿಸಿದೆ, ಓಕೆ, ಫಸ್ಟ್ ಡೇ ಸ್ವಲ್ಪ ಬೀಜಗಳನ್ನು ಟೀಚರ್ಸಿಗೆ ಕೊಟ್ಟೆ. ನಾನು ಟೀಚರ್ಸಿಗೆ ಹೇಳಿದೆ, ಈ ಬೀಜಗಳನ್ನು ನೀವು ಇಟ್ಕೊಳ್ಳಿ, ಲಾಸ್ಟ್ ಡೇ ಕೇಳ್ತೇನೆ ತೆಗೆದುಕೊಂಡು ಬನ್ನಿ ಅಂತ. 70s VBS ಮಂಡೇ ಕೊಟ್ಟೆ. ಫಿಫ್ತ್ ಡೇ ಸ್ಯಾಟರ್ಡೇ ಹೇಳಿದೆ, ನೀವೆಲ್ಲರೂ ನಿಮಗೆ ಬೀಜ ಕೊಟ್ಟಿದ್ದಾರೆ ಫಸ್ಟ್ ಡೇ, ಅದನ್ನು ಟೀಚರ್ಸ್ ನೀವು ತೆಗೆದುಕೊಂಡು ಬನ್ನಿ. ಡಿವೋಷನ್ ಟೈಮಿಗೆ ಕೇಳಿದೆ, ಹ್ಯಾವ್ ಯು ಬ್ರಾಟ್ ಯುವರ್ ಸೀಡ್ಸ್ ಟುಡೇ? ಕೆಲವು ಟೀಚರ್ ಹೇಳಿದ್ರು, ಅಯ್ಯೋ ಅಮ್ಮವ್ರೇ, ಆ ದಿನ ಏನಾಯ್ತು ಗೊತ್ತಾ, ಹೋಗುವಾಗ ನೀವು ಕೊಟ್ಟಿದ್ದ ಸ್ವಲ್ಪ ಸಾಸಿವೆ ಕಾಳಿತ್ತಲ್ಲ, ಬಿದ್ದೋಗ್ಬಿಡ್ತು. ಆಮೇಲೆ ನೆನಪಲ್ಲಿ ಇಟ್ಕೊಂಡಿದ್ದೆ, ಆದರೆ ಮತ್ತೆ ಹೋಗ್ಬಿಟ್ಟು ಹೇಳಿದೆ, ಪರವಾಗಿಲ್ಲ. ಇನ್ನೊಬ್ರು ಕೆಲವರು ಚಿಕ್ಕ ಟಿಶ್ಯೂ ಪೇಪರ್ ಯಾವ ರೀತಿ ತೆಗೆದುಕೊಂಡು ಹೋಗಿದ್ರು, ಅದೇ ಅಮ್ಮ ಇಲ್ಲೇ ಇದೆ ನೋಡಿ. ಓಕೆ, ಇನ್ನು ಕೆಲವರು ಹೇಳಿದ್ರು, ಅಮ್ಮವ್ರೆ ಏನಾಯ್ತು ಗೊತ್ತಾ, ನಾನು ತಗೊಂಡು ಹೋದೆ, ಅಲ್ಲಿ ಒಂದು ಪಾಟಲ್ಲಿ ಹಾಕಿದೆ, ಅದು ಏನೋ ಯಾವುದೋ ಲಕ್ಷದಲ್ಲಿ ನೀರು ಜಾಸ್ತಿ ಆಗ್ಬಿಟ್ಟೆ, ಎಲ್ಲ ಕೊಳ್ತೋಗ್ಬಿಟ್ಟಿದೆ. ಓಕೆ, ಇನ್ನು ಕೆಲವರು ತೆಗೆದುಕೊಂಡು ಬಂದರು, ಸರಿಯಾದ ಬೆಳಕು, ಸರಿಯಾದ ನೀರು, ಸುಮಾರು ಇಷ್ಟಿಷ್ಟು ಬೆಳೆದಿತ್ತು. ಒಂದು ವಾರ ಬೆಳೆದ್ಬಿಡುತ್ತೆ. ಮಕ್ಕಳು ಸ್ವಾಮಿ ಕೊಟ್ಟ ಬೀಜ ನಮ್ಮ ಕೈಯಲ್ಲಿ. ಈ ದಿನ ನಾವು ಏನು ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ? ನಾವು ಯಾವ ರೀತಿಯಲ್ಲಿ ಅವರಿಗೆ ಪೋಷಿಸ್ತಾ ಇದ್ದೇವೆ? ಪೋಷಕರೇ, ಈ ದಿನ ನಮ್ಮನ್ನು ನಾವು ಪರೀಕ್ಷಿಸೋಣ. ದೇವರ ವಾಕ್ಯದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ. ಇಲ್ಲಿ
ಮನೋಹನ ಹೆಂಡತಿ ನ್ಯಾಯಸ್ಥಾಪಕರಲ್ಲಿ ಅವರು ದೇವದೂತ ಅವರ ಹತ್ರ ಬಂದು, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರ್ತಿದೆ ಗೊತ್ತಾ, ಆ ಅಧ್ಯಾಯದಲ್ಲಿ ಇಸ್ರಾಯೇಲ್ ಪುನೊಮ್ಮೆ ದೇವರಿಂದ ತಿರುಗಿಕೊಂಡು ಅವರು ಅವಿಧಿಯರಾಗಿ ನಡೀತಾ ಇದ್ರು, ಫಿಲಿಸ್ಟಿಯರಾಗಿ ಒಳಗಾಗಿದ್ರು. ಅವರು ದೇವರ್ ಅಂಡರ್ ಬಾಂಡೇಜ್ ನ ತುಂಬಾ ದುಃಖದಲ್ಲಿದ್ರು ಅವರು, ದೇವರ್ ಅಂಡರ್ ಕ್ಯಾಪ್ಟಿವಿಟಿ. ಸೊ ಅಂತ ಸಮಯದಲ್ಲಿ ಇಲ್ಲಿ ಒಂದು ಹೆಂಗಸಿರ್ತಾಳೆ, ದೇವರ ವಾಕ್ಯ ಇದ್ದಾರೆ ಅವಳಿಗೆ ಮಕ್ಕಳಿಲ್ಲ ಅಂತ. ಆಗ ದೇವದೂತ ಬಂದು ಹೇಳ್ತದೆ, ನಿಮಗೊಂದು ಮಗು ಆಗ್ತದೆ. He gives her the all the ರೂಲ್ಸ್, ಲೈಕ್ ನೀನು ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ನೀನು ಈ ತರ, ನೀನು ಮಗು ನಿನ್ನ ಗರ್ಭದಲ್ಲಿ ಇರುವಾಗ ನೀನು ವೈನ್ ಕುಡಿಬಾರ್ದು, ನಿನ್ನ ಮಗುವನ್ನು ಈ ತರ ಬೆಳೆಸ್ಬೇಕು. ಅವಳ ಬಹುಶಃ ನನ್ನ ಹಾಗೆ ಅರ್ಧ ನೆನಪೇ ಇರಲಿಲ್ಲ. ಹೌದಾ ಓಡೋಗಿ ಗಂಡನಿಗೆ ಹೇಳ್ತಾಳೆ, ಈ ತರ ಆಯ್ತು. ಆಗ ಮನೋಹರ ಪುನೊಮ್ಮೆ ಪ್ರಾರ್ಥನೆ ಮಾಡ್ತಾನೆ, ತಂದೆ ನೀನು ಈ ತರ ಹೇಳಿದ್ಯಲ್ಲ, ಪುನೊಮ್ಮೆ ಆ ಮನುಷ್ಯನನ್ನು ಕಳಿಸಿಕೊಡು. ದೇವರ ವಾಕ್ಯದಲ್ಲಿ ಹೇಳಿಕೊಡ್ತದೆ, ಪ್ರಿಪರೇಷನ್, ಪ್ರಾಮಿಸ್. ಪ್ರತಿಯೊಂದು ಮಗು ನನ್ನ ನಿಮ್ಮ ಕೈಗೆ ಕೊಟ್ಟ ಮಗುಗೆ ಒಂದು ವಾಗ್ದಾನ ಇದೆ. Amen. God has a promise for every child that He has given into our hands. ನಂಬ್ತೀರಾ ಇದನ್ನ? Do you believe there is a promise on your child this morning? ಸಭೆಯಾಗಿ ಕೇಳ್ತಾ ಇದ್ದಾನೆ, do you believe that these children have a promise on them? Each one of them. ಒಬ್ಬರನ್ನು ಕೂಡ ಸ್ವಾಮಿ ಬಿಡುವ ಆತನಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಕ್ಷತ್ರಗಳನ್ನ ಕೂಡ ಆತನು ಲೆಕ್ಕ ಮಾಡಿ ಹೆಸರಿಡುವ ಆತನಾಗಿದ್ದಾನೆ. ಹಾಗಾದ್ರೆ ನನ್ನ ನಿಮ್ಮ ಕೈಗೆ ಕೊಡುವ ಮಕ್ಕಳ ಮೇಲೆ ಸ್ವಾಮಿಯ ವಾಗ್ದಾನ ಇದೆ. ಸ್ವಾಮಿ ಹೇಳ್ತಾರೆ, ಆತನ ವಾಕ್ಯದಲ್ಲಿ ಹೇಳಿದೆ, ಇನ್ ದ ವೂಮ್ even before you were formed I knew you. ಗರ್ಭದಲ್ಲಿ ಇರುವಕ್ಕಿಂತ ಮುಂಚಿತವಾಗಿಯೇ ನನಗೆ ನೀವು ಗೊತ್ತಾಗಿದ್ದೀರಿ. I know about you. I have plans for you. ನಾನು ಒಳ್ಳೆಯದನ್ನು ಯೋಚನೆ ಮಾಡುವ ಆತನಾಗಿದೆ. ಹಾಗಾದ್ರೆ ಈ ದಿನ ಸಬತ್ ಶಾಲಾ ಟೀಚರ್ಸ್ ಆಗಿ ನೀವು ನಿಮ್ಮ ಮಕ್ಕಳಿಗೆ ನೋಡುವಾಗ, ಕೆಲವು ಮಕ್ಕಳು ಮಾತೇ ಕೇಳುವುದಿಲ್ಲ, ಹೇಳುವುದೇ ಇಲ್ಲ. ವಾಕ್ಯ ನೀವು ಎಷ್ಟೇ ಸಿಂಪಲ್ ಆಗಿ ಹೇಳಿಕೊಡಿ, ಕಲಿಯುವುದೇ ಇಲ್ಲ. ಎಷ್ಟು ಕೋಪ ಬರ್ತದಲ್ಲ ಟೀಚರ್ಸಿಗೆ, ಹಿಂಸ ಬರ್ತದೆ. ನಾನು ಪ್ರತಿ ಸಲ ಪ್ರಸಂಗ ಮಾಡ್ಲಿಕ್ಕೆ ಹೋಗುವಾಗ ಪೇರೆಂಟ್ಸಿಗೆ ಹೇಳ್ತೇನೆ, ನೀವು ICSE ಸಿಲೆಬಸ್ ಅಲ್ಲಿ ದೊಡ್ಡ ಆನ್ಸರ್ಸ್ ಮಕ್ಕಳಿಗೆ ಕಲಿಸ್ತೀರಿ, ಆದ್ರೆ ಒಂದು ವಾಕ್ಯ ಕೊಟ್ರೆ ನೀವು ಕಲಿಸುತ್ತಿಲ್ಲ ಅಲ್ಲ ಅಂತ. ಆದ್ರೆ ಈ ದಿನ ಸ್ವಾಮಿ ನನ್ಗೆ ಹೇಳ್ತಾ ಇದ್ದಾರೆ, ಎವ್ರಿ ಚೈಲ್ಡ್ ಹ್ಯಾಸ್ ಅ ಪ್ರಾಮಿಸ್. Every child, say my child has a promise of God on him. ನೀನು ಹೇಳಿ, ನನ್ನ ಮಗಳಿಗೆ, ನನ್ನ ಮಗನ ಮೇಲೆ ದೇವರ ವಾಗ್ದಾನ ಇದೆ. ಹೇಳ್ರಿ, my child is a promised child. Amen. So every child has a promise over her life. So parents, ಪೋಷಕರಾಗಿ ನಾವು ನಮ್ಮ ಮಕ್ಕಳ ಮೇಲೆ ಏನನ್ನು ಉಚ್ಚರಿಸ್ತಾ ಇದ್ದೇವೆ, ಏನನ್ನು ಹೇಳ್ತಾ ಇದ್ದೇವೆ? ಪ್ರತಿದಿನ ಎಬ್ಬಿಸುವಾಗ ಹೇಳಲಿಲ್ಲ ಅಂದ್ರೆ ನಮ್ಮ ಮಾತುಗಳು ಹೇಗಾಗಿದೆ? ನಾವು ಹೇಗಾಗಿರ್ಬೇಕು? ದೇವರ ವಾಗ್ದಾನ ನನ್ನ ಮಗುವಿನ ಮೇಲೆ, ನನ್ನ ಕೈಗೆ ಕೊಟ್ಟ ಸಭೆಯಲ್ಲಿ ನನ್ನ ಕೈಗೆ ಕೊಟ್ಟ ಮಗುವಿನ ಮೇಲೆ, ಸ್ವಾಮಿ ಏನನ್ನ ನೀನು ಹೇಳಿದ್ದಿ ಕರ್ತನೆ, ಈ ಮಗು ಏನಾಗ್ಲಿಕ್ಕಿದೆ ಕರ್ತನೆ. ನಾನು ತಂದೆಯ ಬಳಿಯಲ್ಲಿ ಸಮಯವನ್ನು ಕಳೆಯುವಾಗ ಸ್ವಾಮಿ ತನ್ನ ವಾಗ್ದಾನವನ್ನು ನಮಗೆ ತೋರಿಸ್ತಾರೆ. ಹೌದಾ? ಎರಡನೇದಾಗಿ ನಮ್ಮನ್ನು ನಾವು ಹೇಗೆ ಸಿದ್ಧಪಡಿಸ್ತಾ ಇದ್ದೇವೆ? ಪ್ರಿಪರೇಷನ್. ಹೌ ಆಮ್ ಐ ಪ್ರಿಪೇರಿಂಗ್ ಮೈ ಸೆಲ್ಫ್? ಇಲ್ಲಿ ನೋಡಿ, ಮನೋಹ ಮತ್ತೆ ಅವನ ಹೆಂಡತಿ ಇಬ್ಬರು ದೇವರ ಮುಂದೆ ಬಂದು, ಸ್ವಾಮಿ ನೀನು ಇದನ್ನ ಹೇಳಿದ್ಯಲ್ಲ, ನೀನು ಇದನ್ನ ವಾಗ್ದಾನ ಮಾಡಿದ್ಯಲ್ಲ ಕರ್ತನೆ, ಹಾಗಾದ್ರೆ ನಾನು ಯಾವ ರೀತಿಯಲ್ಲಿ, 12ನೇ ವಚನದಲ್ಲಿ ಹೇಳ್ತದೆ, ಲಾರ್ಡ್ if this comes to what is to be the manner that I have to bring up the child. ನಾನು ಯಾವ ರೀತಿಯಲ್ಲಿ ನನ್ನ ಮಗುಗೆ ನಾನು ನಿನ್ನ ಬೆಳೆಸಬೇಕು? what is the mission that you have given to my child? Because ದೇವರ ವಾಕ್ಯದಲ್ಲಿ ಹೇಳ್ತದೆ, Samson is supposed to be the deliverer. Amen. ಅವನು ಹುಟ್ಟುವ ಮುಂಚೆ ಸ್ವಾಮಿ ಹೇಳಿದ್ರು, ಅಲ್ಲಿ ಕುರುಬನಾಗಿರುವ ದಾವೀದನಿಗೆ ಅವರ ತಂದೆ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಹಾಗೆ ದೇವರು ಆಗಲೇ ಆತನಿಗೆ, ದಾವೀದನಿಗೆ ರಾಜನಾಗಿ ಅಭಿಷೇಕ ಮಾಡಿದ್ರು. ಆಮೆನ್. ಯೋಸೇಫನು ಅವನು ಜೈಲಲ್ಲಿದ್ದ,
ಆದರೆ ಆಗಲೇ ಸ್ವಾಮಿ ಒಂದು ವಾಗ್ದಾನವನ್ನು ಆತನ ಜೀವಿತದ ಮೇಲೆ ಇಟ್ಟಿದ್ರು. ದಾನಿಯೇಲನು ಸೆರೆಗೆ ಒಳಗಾಗಿದ್ದ, ಆದರೆ ಆಗಲೇ ದೇವರ ವಾಗ್ದಾನ ಆತನ ಜೀವಿತದ ಮೇಲಿತ್ತು. ನಾವು ದೇವರ ವಾಕ್ಯವನ್ನು ಓದುವಾಗ, ಈಗ ನಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ಹಾಗ ಅನ್ಸುದಿಲ್ಲ, ಅಯ್ಯೋ ನನ್ನ ಮಗ ಈ ತರ ಹಾಳಾಗಿ ಹೋಗ್ತಾ ಇದ್ದಾನಲ್ಲ, ನನ್ನ ಮಗಳು ಈ ತರ ಹಾಳಾಗಿ ಹೋಗ್ತಾ ಇದ್ದಾಳಂತ ನಾವು ನೆನೆಸಬಹುದು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನಂಬಿಕೆಯಲ್ಲಿ ಇರ್ರಿ, ನಾಟ್ ಬೈ ಸೈಟ್. ಏನ್ ನಡೀತದೋ ಅದನ್ನ ನೋಡಿ ಅಲ್ಲ, ಈ ಲೋಕದಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ನಾಶವಾಗಿ ಹೋಗ್ತಾ ಇದ್ದಾರ ಅದನ್ನು ನೋಡಿ ನೀವು ಮುಚ್ಚರಿಸಬೇಡ್ರಿ, ಅದ್ರ ಮೇಲೆ ನೀವು ನಂಬಿಕೆ ಇಡಬೇಡ್ರಿ. ಬದಲಾಗಿ ನನ್ನ ವಾಕ್ಯ ಏನ್ ಹೇಳ್ತದೆ ಆ ಪ್ರಕಾರವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿರಿ. ಫಸ್ಟ್ ತಂದೆ ತಾಯಿಯಾಗಿ ನಮ್ಮನ್ನು ಸಿದ್ಧಪಡಿಸಬೇಕು. ಈ ದಿನ ನಮ್ಮ ಜೀವಿತಗಳಲ್ಲಿ ನಾವು ತುಂಬಾ ಮೆಕ್ಯಾನಿಕಲ್ ಆಗ್ಬಿಟ್ಟಿದ್ದೇವೆ. ಈ ದಿನ ತಂದೆ ತಾಯಿ ಇಬ್ರು ಕೆಲಸ ಮಾಡೋದ್ರಿಂದ ನಾವು ಹೆಚ್ಚು ಸಮಯ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅನೇಕ ಸಲ ನಾವು ಮಕ್ಕಳಿಗೆ ನಾವು ನೆನೆಸ್ತೇವೆ, ಒಳ್ಳೆ ಒಳ್ಳೆ ವಸ್ತುಗಳನ್ನು, ಬ್ರಾಂಡೆಡ್ ವಸ್ತು, ಒಳ್ಳೆ ಸ್ಕೂಲ್, ಒಳ್ಳೆ ಟ್ಯೂಷನ್ ಅಲ್ಲಿ ಹಾಕಿದ್ರೆ ನಮ್ಮ ಜವಾಬ್ದಾರಿ ತೀರಿದಂತ. ಅನೇಕ ಸಲ ನಾವು ಮಕ್ಕಳಿಗೆ ತಿದ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆದ್ರೆ ಮಕ್ಕಳು ಆ ರೀತಿಯಲ್ಲಿ ಅವಿದ್ಯರಾಗುವಾಗ ನಮ್ಮ ಮನಸ್ಸು ಮುರಿದು ಹೋಗ್ತದೆ. ಆದ್ರೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾವು ಆತನ ಬಳಿಯಲ್ಲಿ ಸಮಯ ಕಳೆಯುವಾಗ, ನಾವು ಆತನನ್ನು ಮೊರೆ ಇಡುವಾಗ, ಆತನು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. Amen. Preparation. Dear parents, how are you preparing yourself? How are you preparing your children? ದೇವರ ವಾಕ್ಯ ಹೇಳ್ತದೆ, ಟ್ರೈನ್ ಅಪ್ ಯುವರ್ ಚೈಲ್ಡ್ ವೆನ್ he is young. ಈ ದಿನಗಳಲ್ಲಿ ಅನೇಕ ಸಿದ್ಧಾಂತಗಳೆಲ್ಲ, ಅನೇಕ ಫಿಲಾಸಫೀಸ್ಗಳು, 1-2 ವರ್ಷದ ಹಿಂದೆ ನಾವು ನೋಡ್ಲಿಕ್ಕೆ ಹೋದ್ರೆ ನಾವು ಮಕ್ಕಳಿಗೆ ಬೈಬಾರ್ದು, ಮಕ್ಕಳಿಗೆ ವೆಸ್ಟರ್ನ್ ಕಲ್ಚರ್, ಮಕ್ಕಳಿಗೆ ನಾವು ಹೊಡಿಬಾರ್ದು, ಬೈಬಾರ್ದು, ಗದರಿಸಬಾರ್ದು, ನೀವು ಈಗ ಹೇಳ್ಬಾರ್ದು, ಈಗ ಹೇಳಿದ್ರೆ ನಿಮ್ಮ ಮಕ್ಕಳು ಡಿಪ್ರೆಷನ್ಗೆ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಆ ಫಿಲಾಸಫೀಸ್ ಅನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ನಾವು. ಇಟ್ಸ್ ನಾಟ್ ಎನಿಬಡಿ ಎಲ್ಸ್. ಈ ದಿನಗಳಲ್ಲಿ we want to be friends with our children. ದೇವರ ವಾಕ್ಯ ಇಲ್ಲೂ ಬರ್ದಿಲ್ಲ ದಟ್ ನಾವು ನಮ್ಮ ಮಕ್ಕಳೊಂದಿಗೆ ಫ್ರೆಂಡ್ಸ್ ಆಗಿ ಇರ್ಬೇಕಂತ. ಅವರಿಗೆ ಬಹಳಷ್ಟು ಫ್ರೆಂಡ್ಸ್ ಇರ್ತಾರೆ. But we have to take a stand. A father has to take up a stand as a father. Lead the family in the word of God, in prayer, in discipline. A mother has to take up a role as a nurturer, as a person who stands by her husband and stands with him to correct the children. ನಮ್ಮ ಮಕ್ಕಳಿಗೆ ಈ ದಿನ ಒಂದು ಸ್ವಲ್ಪ ಟೀಚರ್ ಬೈದ್ರೆ ನಮಗೆ ಬೇಸರ ಆಗ್ತದೆ. ಸ್ಕೂಲಲ್ಲಿ ಹೋಗ್ತೇವೆ, ಒಂದು ಸ್ವಲ್ಪ ಸಬ್ಬತ್ ಶಾಲೆಯಲ್ಲಿ ಮಕ್ಕಳು ಬಂದು ಹೇಳ್ತಾರೆ, ಟೀಚರ್ ಪಾರ್ಶಾಲಿಟಿ ಮಾಡ್ತಾರೆ, ನನಗೆ ನೋಡೋದೇ ಇಲ್ಲ, ನನಗೆ ವಾಕ್ಯ ಹೇಳಲಿಕ್ಕೆ ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಮುಗೀತು. ಮತ್ತೆ ನಾವು ಸಂಡೇ ಸ್ಕೂಲಿಗೆ, ನಿಮ್ಮ ಸಭೆಯಲ್ಲ ಬೇರೆ ಸಭೆಯಲ್ಲಿ ಮಕ್ಕಳಿಗೆ ಸಂಡೇ ಸ್ಕೂಲಿಗೆ ಕಳಿಸೋದಿಲ್ಲ. ಸುಮಾರು 5-6 ವರ್ಷದ ಹಿಂದೆ ನನ್ನ ಕ್ಲಾಸಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡಿದೆ. ಟೆಸ್ಟಲ್ಲಿ ಎಲ್ಲ ಮಕ್ಕಳು ಬರೆದ್ರು, ಕೆಲವ್ರು ಚೆನ್ನಾಗಿ ಬರೆದ್ರು, ಕೆಲವ್ರು ಬರ್ದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಂದು ಹುಡುಗ ಚರ್ಚಿಗೆ ಬರೋದು ಬಿಟ್ಬಿಟ್ಟ, ಸಂಡೇ ಸ್ಕೂಲಿಗೆ ಬರೋದು ಬಿಟ್ಬಿಟ್ಟ. ನಾನು ಅವ್ರ ಮಮ್ಮಿಗೆ ಹೇಳಿದೆ, ಚಿಂಚಿ ಯಾಕೆ ನಿಮ್ಮ ಮಗ ಬರ್ತಾ ಇಲ್ಲ, ಯಾಕೆ ಸಂಡೇ ಸ್ಕೂಲಿಗೆ ನಿಮ್ಮ ಮಗ ಬರ್ತಾ ಇಲ್ಲ? ಅವ್ರು ಹೇಳಿದ್ರು, ಇಲ್ಲ ಟೀಚರ್ ತುಂಬಾ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ, ಸಂಡೇ ಸ್ಕೂಲ್ ಟೀಚರ್ ತುಂಬಾ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಹೇಳಿದೆ, ಹೌದಾ, ಏನಾಯ್ತು? ಅದೇನೋ ಟೆಸ್ಟ್ ಕೊಟ್ಟಿದ್ರಂತೆ, ಟೆಸ್ಟ್ ಅಲ್ಲಿ ನನ್ನ ಮಗನಿಗೆ ಬರೀ 2 ಮಾರ್ಕ್ಸ್ ಸಿಕ್ಕಿದೆ 25ಗೆ, ಅವ್ರು ತುಂಬಾ ಪಾರ್ಶಾಲಿಟಿ ಮಾಡ್ತಾರೆ. ನಾನು ಹೇಳಿದೆ, ಸಂಡೇ ಸ್ಕೂಲ್ ಟೀಚರ್ ನಾನೇ, ಟೆಸ್ಟ್ ನಾನೇ ಕೊಟ್ಟಿದ್ದು, ಪೇಪರು ನನ್ನ ಹತ್ರನೇ ಇದೆ, ಪಾರ್ಶಾಲಿಟಿ ಇಲ್ಲಕ್ಕ, ಏನೂ ಬರ್ದಿಲ್ಲ. ಅದಕ್ಕೆ ನೀವಾ? ನಾನು ಅನ್ಸಿದೆ ಸೂಪ್ರಿಡೆಂಟ್ ಅಂತ. ಇಲ್ಲ ಇಲ್ಲ, ನಾನು ಸಂಡೇ ಸ್ಕೂಲಿಗೆ ಮಗನಿಗೆ ಕಳಿಸೋದಿಲ್ಲ, ಯಾವತ್ತೂ ನನ್ನ ಮಗನನ್ನೇ ಟಾರ್ಗೆಟ್ ಮಾಡ್ತಾನೆ ಅಂತ. ಸ್ವಲ್ಪ ವರ್ಷದ ನಂತರ ನನಗೆ ಬಂದು ಹೇಳಿದ್ರು, ಮೊನ್ನ ನನ್ನ ಮಗ ಚರ್ಚಿಗೆ ಬರುದಿಲ್ಲ, ಡಿಗ್ರಿ ಓದ್ತಾ ಇದ್ದಾನೆ, ಬರೇ ಬೀದಿ ಬೀದಿ ಸುತ್ತಾಡ್ತಾನೆ. ಬಹಳ ಬೇಸರ ಆಯಿತು. ನಾನು ಹೇಳಿದೆ, ಇದಕ್ಕೆ ಕಾರಣ ಯಾರು? ಸಭೆಯ, ದೇವರ, ಅಥವಾ ನಾನು, ನೀವ? ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ತಿದ್ದುದು ಇಲ್ಲಲ್ಲ, ಅಲ್ಲಿ ನಾವೇ ಅವರಿಗೆ ದೇವರಿಂದ ದೂರ ಕಳಿಸ್ತೇವೆ. ಪ್ರಿಯ ಪೋಷಕರೇ, ನಿಮ್ಮ ಮಕ್ಕಳು ತಪ್ಪು ಮಾಡುವಲ್ಲಿ, ನೀವು ಅವರಿಗೆ ತಿದ್ದುವಲ್ಲಿ ನೀವು ದೇವರ ವಿರುದ್ಧ ಹೋಗುವುದಿಲ್ಲ. Because God's word says, spare a rod
and you will see your child in destruction. ಲೋಕದ ರೀತಿಯಲ್ಲಿ ಬಹುಶಃ ನೀವು ತಪ್ಪಾಗಿರ್ಬೋದು, ಆದರೆ ದೇವರ ವಾಕ್ಯದಲ್ಲಿ ನೀವು ತಪ್ಪಲ್ಲ. Be parents, don't be friends. Word of God says that, not me. Teach children. Children need to be taught. ಅನೇಕ ಸಲ ಪೇರೆಂಟ್ಸಿಗೆ ಕೇಳಿದ್ರೆ ಮಕ್ಕಳು ಬರುದಿಲ್ಲ ಸಂಡೇ ಸ್ಕೂಲ್ಗೆ, ಯಾಕೆ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಅವ್ರು ದೊಡ್ಡವರ ಮೇಲೆ ಇಲ್ಲಿ ಇಷ್ಟಪಡ್ತದೋ ಹೋಗ್ಲಿ. ಇಲ್ಲ, ದೇವರ ವಾಕ್ಯ ಹೇಳ್ತದೆ, ಯು ಹ್ಯಾವ್ ಟು ಟೀಚ್. ನೀವು ಮಕ್ಕಳಿಗೆ ಕಲಿಸಿಕೊಡ್ಬೇಕು, ದೇವರ ವಾಕ್ಯವನ್ನು ನೀವು ಕಲಿಸಿಕೊಡ್ಬೇಕು. ಯು ಹ್ಯಾವ್ ಟು ಟೀಚ್ ಯುವರ್ ಚಿಲ್ಡ್ರನ್ ದ ವರ್ಡ್ ಆಫ್ ಗಾಡ್. ಬೇರೆದೆಲ್ಲ ಕಲಿಸ್ತೀರಲ್ವಾ, ಬಾಸ್ಕೆಟ್ಬಾಲ್ ಆಡಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಕಲಿಸ್ತೀರಿ, ಮ್ಯೂಸಿಕ್ ಇಷ್ಟ ಇಲ್ಲ ಅಂದ್ರೆ ಕಲಿಸ್ತೀರಿ. ಯಾಕೆ? they need to learn, later they can choose. ಮತ್ತೆ ಯಾಕೆ ದೇವರ ವಾಕ್ಯ ಬರುವಾಗ let them choose ಅಂತ ಹೇಳ್ತೇವೆ? ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗದೇ ಇಲ್ಲ, ಹೌದಾ? So we need to teach, we need to prepare them. First we need to prepare ourselves. ನಾವು ಫಸ್ಟ್ ನಮ್ಮನ್ನು ನಾವು ಸಿದ್ಧಪಡಿಸಬೇಕು. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾನು ಸಮಯ ಕಳೆದೆ ಹೋದ್ರೆ, ನನ್ನ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡದೆ ಹೋದ್ರೆ, ಈ ಲೋಕ ಅವರಿಗೆ ಏನ್ ಮಾಡ್ತದೆ? ಆಮೆನ್. ಜೆಕರಾಯ and ಎಲಿಜಬೆತ್, ದೇವರ ವಾಗ್ದಾನ ಅವರಿಗೆ ಸಿಕ್ಕಿದಾಗ ಎಲಿಜಬೆತ್ accepted. ಜೆಕರಾಯಗೆ ಒಂಥರ ಅಪನಂಬಿಕೆ ಬಂತು, ಆದರೆ ಬಾಯಿ ಬಂದ ತಕ್ಷಣ ದೇವರಿಗೆ ಸ್ತುತಿಸಲಿಕ್ಕೆ ಪ್ರಾರಂಭಿಸಿದ. ನಾನು ಅನಿಸ್ತೇನೆ ಅವರ ಮನೆಯಲ್ಲಿ ಯಾವಾಗಲೂ ದೇವರ ವಾಕ್ಯ, ಆರಾಧನೆ, ನಂಬಿಕೆಯ ವಿಷಯದಲ್ಲಿ ಮಾತಾಡ್ತಾ ಇದ್ರು. ಹಾಗಾಗಿ ದೇವರ ವಾಕ್ಯ ಮುಂದೆ ಹೋಗಿ ಹೇಳ್ತದೆ, ಆತ್ಮನಲ್ಲಿ ಬಲ ಹೊಂದಿದ ಸ್ಥಾನಿಕನಾದ ಯೋಬನು ಬಲ ಹೊಂದಿದ ಅಂತ. ಈ ದಿನ ತಂದೆ ತಾಯಾದ ನಾವು ನಮ್ಮ ಸಮಯವನ್ನು ಇಲ್ಲಿ ಕಳೀತಾ ಇದ್ದೇವಲ್ಲ, ಅದು ನಮ್ಮ ಮಕ್ಕಳ ಮೇಲೆ ಪ್ರತಿಬಿಂಬಿಸ್ತದೆ. Amen. It is where we are, how we are prepared. Amen. Saint Augustine's mother, ಅವಳಿಗೆ ಬಹಳ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವ ಈ ಮಹಿಳೆ, ಅವಳಿಗೆ ಬಹಳ ಇಷ್ಟ ನನ್ನ ಮಗ ಸೇವೆಗೆ ಹೋಗ್ಬೇಕು ಅಂತ. ಆದ್ರೆ ಆ ಮಗನಲ್ಲಿ ಯಾವ ಲಕ್ಷಣ ಕೂಡ ಇಲ್ಲ ಸೇವೆಗೆ ಹೋಗುದು. ಅವನು ಒಂದು ಏಥಿಸ್ಟ್ ಕ್ಲಬ್ಗೆ ಸೇರ್ಕೊಂಡು, ವಿಚ್ ಕ್ರಾಫ್ಟ್ ಅಲ್ಲಿ ಸೇರ್ಕೊಂಡು, ಅನೇಕ ತರದ ಲೋಕದ ಕಾರ್ಯಗಳಲ್ಲಿ ಸೇರ್ಕೊಂಡು ದೇವರಿಂದ ಬಹಳ ದೂರ ಹೋದ. 17 ವರ್ಷ ಆ ಮಹಿಳೆ, ಆ ತಾಯಿ ದೇವರ ಬಳಿಯಲ್ಲಿ 17 ವರ್ಷ ದೇವರ ಬಳಿಯಲ್ಲಿ ಸಮಯ ಕಳೆದು, ಸ್ವಾಮಿ ನನ್ನ ಮಗನನ್ನು ನಿನ್ನ ಸೇವೆಗೆ ನೀನು ಕರಿಬೇಕು, ಸ್ವಾಮಿ ನನ್ನ ಮಗನನ್ನು ನಿನ್ನಗೋಸ್ಕರ ನೀನು ಮೀಸಲಿಡಬೇಕು ಅಂತ ಸತತವಾಗಿ ಪ್ರಾರ್ಥಿಸ್ತಾ ಇದ್ಲು. ಆದ್ರೆ ಪ್ರತಿ ಸಲ ಮಗನಿಗೆ ಫೋನಲ್ಲಿ ಮಾತನಾಡುವಾಗ ಅವನು ಇಲ್ಲಿಯೋ ಇದ್ದ. ಒಂದು ದಿನ ಸ್ವಾಮಿಯ ದರ್ಶನ ಆಯಿತು. ಆತನು ತನ್ನನ್ನೇ ತಾನು ಸ್ವಾಮಿಯ ಸೇವೆಗೆ ಸಮರ್ಪಿಸಿ ಈ ಬಿಕೇಮ್ ಅ ಸೇಂಟ್. ಹಾಗಾದ್ರೆ ತಂದೆ ತಾಯಿಯ ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ. ಲೋಕದ ನಾವು ಈ ದಿನಗಳಲ್ಲಿ ಅನೇಕ ತರದ ಮಾತನಾಡ್ತೇವೆ, ಲೋಕದಲ್ಲಿ ಈ ತರ ನಡೀತಾ ಇದೆ, ಆ ತರ ನಡೀತಾ ಇದೆ, ಆದ್ರೆ ಅದು ನಮ್ಮ ಮಕ್ಕಳ ಡೆಸ್ಟಿನಿಯನ್ನ ಡಿಕ್ಲೇರ್ ಮಾಡುದಿಲ್ಲ. ನಮ್ಮ ಮನೆಯಲ್ಲಿರುವ ವಾತಾವರಣ ಏನಿದೆಲ್ಲ, that tells the destiny, that shows the destiny of our children. Amen. Are you here this morning? Thirdly, we know that God purpose, release them for the purpose of God. Nowadays I think we as parents, we want our children to fulfill the purpose that we have for them. ನನ್ನ ಉದ್ದೇಶ ಏನು? ನನ್ನ ಮಕ್ಕಳ ಕುರಿತು ನನ್ನ ಉದ್ದೇಶ ಏನು? ನಾನೇನು ಸಭೆಯಲ್ಲಿ ನನ್ನ ಮಗು ಈ ತರ ಇರಬೇಕು, ಸಮಾಜದಲ್ಲಿ ನನ್ನ ಮಗು ಈ ತರ ಇರಬೇಕು. ಬದಲಾಗಿ ಈ ದಿನ ತಂದೆ ತಾಯಾದ ನಾವು, ನನ್ನ ಉದ್ದೇಶ ಅಲ್ಲ ಸ್ವಾಮಿ, ನಿನ್ನ ಉದ್ದೇಶ ಏನು? ನಿನ್ನ ಉದ್ದೇಶ ನೆರವೇರಲಿ, ನಿನ್ನ ವಾಗ್ದಾನದಂತೆ ಕರ್ತನೇ ನೀನು ನನ್ನ ಮಗುವನ್ನ ಸಿದ್ಧಪಡಿಸಂತ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಆ ರೀತಿಯಲ್ಲಿ ಪ್ರಾರ್ಥಿಸುವಾಗ ನನ್ನ ಉದ್ದೇಶ ಅಲ್ಲ ಸ್ವಾಮಿ, ಐ ರಿಲೀಸ್ ಮೈ ಚೈಲ್ಡ್. ನೀನ್ ಕೊಟ್ಟಿದ್ಯಾ, ನಿನ್ನ ಉದ್ದೇಶಕ್ಕಾಗಿ ನನ್ನ ಮಗುವನ್ನ ನಾನು ಬಿಡುಗಡೆ ಪಡಿಸ್ತೇನೆ ಅಂತ ಪ್ರತಿದಿನ ನಾವು ಪ್ರಾರ್ಥಿಸ್ಬೇಕು. 4ನೇದಾಗಿ ಪ್ರವಾದನೆ. ಇಲ್ಲಿ ನೋಡಿ, ನಾನು ನಿಮಗೆ ಹೇಳಿದೆ, ಯೋಹಾನ ಲೂಕನ ಪುಸ್ತಕದಲ್ಲಿ ಇಲ್ಲಿ ವೆರಿ ಬ್ಯೂಟಿಫುಲ್ಲಿ verse 76 it says, and you child, ಯೋಹಾನನು ಮಗು ಹುಟ್ಟಿದ ತಕ್ಷಣ ಹೇಳ್ತಾನೆ, and you child will be called the prophet of most high God.
He prophesies. We are prophets. ತಂದೆಯ ತಾಯಾದ ನಾವು ನಮ್ಮ ಮಕ್ಕಳ ಜೀವಿತದಲ್ಲಿ ಪ್ರವಾದಿಗಳೆಂದರೆ ನಾವೇ. ನಿಮ್ಮ ಮಕ್ಕಳು ಎಷ್ಟೇ ತುಂಟರಾಗಿರ್ಬೋದು, ಎಷ್ಟೇ ನೀವು ಸಭೆಯಲ್ಲಿ ಬರುವಾಗ ವಿಶೇಷವಾಗಿ ಸಬ್ಬತ್ ಶಾಲಾ ಟೀಚರ್ಸ್, when you look at your children, they may be very restless, they may be very impatient, ಒಂದು ಕಡೆ ಕೂತ್ಕೊಳ್ದೇ ಇರ್ಬೋದು, but every time you see your child, ನಿಮ್ಮ ಸಭೆಯಲ್ಲಿ ಬಹುಶಃ 5-6 ಮಕ್ಕಳನ್ನು ಸ್ವಾಮಿ ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ. ಪ್ರತಿದಿನ say, Lord, I prophesy this child is going to be the child of, serving the most high God. He will be releasing ನನ್ನ ಮಗಳು ಅನೇಕರನ್ನು ನಿನ್ನ ಮಾರ್ಗದಲ್ಲಿ ನಡೆಸುವ ಮಕ್ಕಳಾಗಿರ್ತಾರೆ. ನೋಡಿ, 2-3 ದಿನದ ಹಿಂದೆ ನೀವು ವುಮೆನ್ಸ್ ಕ್ರಿಕೆಟ್ ಮ್ಯಾಚ್ ನೋಡಿರ್ಬೋದು. ಜಮೀಮಾ ರಾಡ್ರಿಗಸ್ ಅವಳು ಎನ್ಸೈಟಿಯಲ್ಲಿ ಇದ್ಲು, ಡಿಪ್ರೆಷನ್ ಅಲ್ಲಿ ಇದ್ಲು. ಲಾಟ್ ಆಫ್ ಟ್ರೋಲ್ಸ್ ಆನ್ ಹರ್. ತುಂಬಾ ಟ್ರೋಲ್ಸ್ ಮಾಡಿದ್ದಾರೆ ಅವಳಿಗೆ, ಬಿಕಾಸ್ ಅವಳು ರೀಲ್ಸ್ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ನೆನೆಸ್ತೇನೆ, ತಂದೆ ತಾಯಿ ಸಭೆ ಅವಳ ಜೊತೆ ನಿಂತ್ಕೊಂಡಿತ್ತು. ದೇ ಸ್ಟುಡ್ ಬೈ ಹರ್. ವಾಟ್ ಗಾಡ್, ಅವಳು ಅಲ್ಲಿ ಹೋಗಿ ಸಾಕ್ಷಿ ಕೊಡ್ತಾಳೆ. ಇನ್ ದ ಇಂಟರ್ನ್ಯಾಷನಲ್, ನ್ಯಾಷನಲ್, ನಮ್ಮ ದೇಶದ ಇವಾಗಿರೋ ಪರಿಸ್ಥಿತಿಯಲ್ಲಿ she stood there and she said, my Jesus helped me. I was tired. ನನಗೆ ತುಂಬಾ ಸಾಕಾಗಿತ್ತು, ನನ್ನ ಹತ್ರ ಆಗ್ತಾ ಇರಲಿಲ್ಲ. ನಾನು ಒಂದೇ ವಚನ ಹೇಳ್ತಾ ಇದ್ದೆ, stand still and know that I will fight for you. ಆ ವಚನ ತಿರುಗಿ ನಾನು ಫೀಲ್ಡ್ ಅಲ್ಲಿ ಹೇಳುವಾಗ ಸ್ವಾಮಿ ನನ್ನ ಪರವಾಗಿ ನನಗೆ ಜಯ ಕೊಟ್ಟರು. ಈ ದಿನ ಬಹುಶಃ ಕೆಲವು ತಿಂಗಳಾದ ಹಿಂದೆ ವರ್ಲ್ಡ್ ಕಪ್ ಟೀಮಲ್ಲಿ ಅವಳಿಗೆ ಸೇರಿಸ್ಕೊಳ್ದೆ ಹೋದಾಗ ಅನೇಕ ಟ್ರೋಲ್ಸ್ ಬಂದಿತ್ತು. ಆದ್ರೆ ಇವತ್ತು ಅದೇ ಜನ ಅವಳ ವಿಷಯದಲ್ಲಿ ಅವಳ ವಿಡಿಯೋಸ್ ವೈರಲ್ ಆಗ್ತಾ ಇದ್ದಾಳೆ. ಬಿಕಾಸ್ ಶಿ ಸ್ಟುಡ್ ಫಾರ್ ದ ಲಾರ್ಡ್. ಅಂಡ್ ಐ ಬಿಲೀವ್ ಪೇರೆಂಟ್ಸ್ ಪ್ಲೇಡ್ ಅ ಮೇನ್ ರೋಲ್. ಪ್ರತಿ ಸಲ ಅವಳ 10 ಫೋನ್ ಮಾಡುವಾಗ ಬಹುಶಃ ತಾಯಿ ಹೇಳಿರ್ಬೋದು, ಮಗಳೇ ಹೆದರ್ಬೇಡ. ಅವಳ ಪಾಸ್ಟರ್ ಹೇಳಿರ್ಬೋದು, there is a calling on your life. God will do great mighty wonders through you. Amen. And she has set a record today. If God can do for her, He can do for our children also. Amen. Because ನಮ್ಮ ಕೈಗೆ ಕೊಟ್ಟಿರುವ ಮಕ್ಕಳನ್ನು ಈ ದಿನದಿಂದ ನಾವು ಪ್ರವಾದಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ತುಂಬಾ ಕೋಪ ಬಂದಾಗ, ಸ್ವಾಮಿ, I believe my child will be a great man and woman of God. They will stand in every arena of life. They will stand as your witnesses in top places. ನನ್ನ ಮಗು ಉತ್ತಮ ಸ್ಥಿತಿಯಲ್ಲಿ ಇರುವ ಮಗು ಆಗಿರ್ತದೆ. ದೇಶದಲ್ಲಿ ಈಗ ಈ ದಿನಗಳಲ್ಲಿರುವ ಪರಿಸ್ಥಿತಿಯಲ್ಲಿ ಕೂಡ ಸ್ವಾಮಿ, ನನ್ನ ಮಕ್ಕಳನ್ನು ನೀನು ಪ್ರತಿ ಉನ್ನತ ಸ್ಥಿತಿಯಲ್ಲಿ ಇಡುವಾತನಾಗಿದ್ದೀನಿ. ಪ್ರವಾದಿಸುವ ತಂದೆ ತಾಯಿ, ಸಬ್ಬತ್ ಶಾಲಾ ಟೀಚರ್ಸ್, ಸಭೆಯವರು ನಾವಾಗಿರ್ಬೇಕು. ಬದಲಾಗಿ ಮಕ್ಕಳನ್ನು ನೋಡಿದಾಗ, ಅಯ್ಯೋ ಈ ಮಕ್ಕಳಿಗೆ ನಾವು ಹೇಳಬಾರ್ದು, ಅದು ನಾವು ಹಾಗೆ ಬರುವುದಿಲ್ಲ. We need to practice it every moment we open our mouth. ದಯವಿಟ್ಟು ತಂದೆ ತಾಯಿಗಳೇ, ಪೋಷಕರೇ, ಸಬ್ಬತ್ ಶಾಲಾ ಟೀಚರ್ಸ್, ಆಲ್ವೇಸ್ ಮೇಕ್ ಇಟ್ ಅ ಹ್ಯಾಬಿಟ್. ಬರ್ದಿಡಿ. ನಾನಂತೂ ಬರ್ದಿಟ್ಟಿದ್ದೇನೆ ಪ್ರತಿದಿನ. ಯಾಕಂದ್ರೆ ನಂದು ಸಹಜವಾಗಿ ನನ್ನ ಬಾಯಲ್ಲಿ ಬರೋದೇ ಇಲ್ಲ, ಅದಕ್ಕೆ ನಾನು ಬರ್ದಿಟ್ಟಿದ್ದೇನೆ. ಪ್ರತಿದಿನ ನೋಡ್ತೇನೆ. ನನ್ನ ಮಕ್ಕಳಿಗೂ ಹೇಳ್ತೇನೆ, ಯು ರೀಡ್ ಇಟ್. ನನ್ನ ಮಗ, ವಾಟ್ 2 days you will make me read this, then you will only forget. I said, no, henceforth I won't forget. Write down the word of God. Deuteronomy 6:7 ಹೇಳ್ತದಲ್ಲ, ನೀವು ನಿಮ್ಮ ಧರ್ಮಶಾಸ್ತ್ರವನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ ಅದನ್ನ ನೀವು ಗೋಡೆಗಳಲ್ಲಿ ಬರೆದಿಡಿ, ಅವ್ರು ನೋಡುವಂತೆ. ಯು ರೈಟ್ ಇಟ್ ಡೌನ್ ಎವ್ರಿವೇರ್ ಇನ್ ಯೋರ್ ಹೌಸ್. ಅವರು ಎದ್ದು ಕೂಡಲೇ, ನೀವು ಎದ್ದು ಕೂಡಲೇ ದೇವರ ವಾಕ್ಯ ನೋಡುವಂತೆ ರೈಟ್ ಡಿಕ್ಲರೇಷನ್ಸ್, ಕನ್ಫೆಷನ್ಸ್. Are you here this morning? Promise. There is a promise of God on your children. Amen. Preparation. First prepare. ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ, ಮತ್ತೆ ನಿಮ್ಮ ಮಕ್ಕಳಿಗೆ ನೀವು ಸಿದ್ಧಪಡಿಸಲಿಕ್ಕೆ ಅನುಕೂಲವಾಗ್ತದೆ. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ. Amen. Release them for the purpose of God. Fourthly, every day ಬೆಳಗ್ಗೆ ಎದ್ದು ಕೂಡಲೇ ಪ್ರವಾದಿಸ್ರಿ. Declare, affirm, confirm God's word in their life. ಟೀಚರ್ ಹೇಳ್ಬೋದು, ನಿಮ್ಮ ಮಗ ಹೀಗೆ ಮಾಡ್ತಾನೆ, ಉದ್ಧಾರ ಆಗುದಿಲ್ಲ ಅಂತ. ನೀವು ಹೇಳಿ, ಇಲ್ಲ, ನನ್ನ ಮಗ ಉದ್ಧಾರ ಆಗುದಿಲ್ಲ. He is prosperity in the name of Jesus. He is blessed in the name of Jesus. She is blessed in the name of Jesus. Amen.
ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಆಂಟಿ ಬರೇ ತಂದೆ ತಾಯಿಗೆ ಹೇಳ್ತಾ ಇದ್ದಾರೆ, ನಮ್ಗೇನೂ ಇಲ್ಲ, ನಾವು ಬಚಾವ್. Dear children, this morning I want to tell you one thing. God's word says in Ephesians, it says, obey your parents, honor your parents. Does it say love your parents? It says honor your parents. And this is the only commandment with a promise. There is a promise there. You may not love your parents when they correct you. ನಿಮಗೆ ಪ್ರೀತಿ ಅನ್ನೋ ಆ ಒಂದು ಫೀಲಿಂಗ್ ಬರ್ತದಲ್ಲ, ಅದು ತಂದೆ ತಾಯಿ ಏನಾದ್ರು ಕೊಡಿಸಿದಾಗ ಬರ್ತದೆ, ಅವ್ರ ಆಸ್ತಿ ನಮ್ಮ ಹೆಸರಿಗೆ ಬರ್ದಾಗ ಬರ್ತದೆ, ಅವರು ಇನ್ನೇನಾದರೂ ಒಳ್ಳೇದು ಮಾರ್ನಿಂಗ್ ಕರ್ಕೊಂಡು ಹೋದ್ರೆ ಬರ್ತದೆ. ಆದರೆ ನೀನು ಟ್ಯೂಷನಿಗೆ ಹೋಗೋ, ಓದು, ಟಿವಿ ನೋಡ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಹೇಳಿದಾಗ ಅಲ್ಲಿ ಪ್ರೀತಿ ಬರ್ತದ ನಮಗೆ ಮನಸ್ಸಲ್ಲಿ. ಲವ್ ಇಸ್ ಅ ಫೀಲಿಂಗ್. But when you honor is a decision. Honor ಅನ್ನೋದು, that is a decision. Honor your father and your mother. Honor them. What is honoring? Honoring is an attitude. ಕೇಳಿಸ್ಕೊಂತಾ ಇದ್ದೀರಾ? Your parents become tired. There's a lot of stress around. ಬಂದ ಕೂಡಲೇ ನಿಮ್ಗೆ ಏನಾದರೂ ಹೇಳ್ಬೋದು ಗಟ್ಟಿ ಧ್ವನಿಯಲ್ಲಿ. ನೀವು ಅವ್ರಿಗಿಂತ 10 ಪಟ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡೋದು ಪ್ರೀತಿನೂ ಅಲ್ಲ, ಅದು ಆನರೂ ಅಲ್ಲ. ನೀವು ನಿಮ್ಮ ತಂದೆ ತಾಯಿಗೆ ಕೊಡುವಾಗ ಅವರು when they say something, just say, yes mommy I will do it, yes papa I will do it. You don't feel like doing, ನಿಮಗೆ ಮನಸ್ಸಾಗ್ತಾ ಇಲ್ಲ, but you do it because you honor your parents. ಇಲ್ಲಿ ಅನೇಕರು ದೊಡ್ಡ ಮಕ್ಕಳು ಕೂಡ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಇಲ್ಲಿಯೋ ಒಂದು ಕಡೆ ನಿಮ್ಮ ತಂದೆ ತಾಯಿ ಮೇಲೆ ನಿಮಗೆ ಕಹಿತನ ಇರ್ಬೋದು, ಇಲ್ಲಿಯೋ ಒಂದು ಕಡೆ ಮನಸ್ತಾಪಗಳಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ತಂದೆ ತಾಯಿಗೆ ನೀವು ಗೌರವಿಸಿರಿ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ನಿಮ್ಮ ತಂದೆ ತಾಯಿ ಕುರಿತ ಕಹಿತನ ಇರೋದಾದ್ರೆ ತಂದೆಯ ಮುಂದೆ ಹೇಳಿ, ಸ್ವಾಮಿ ನನ್ನನ್ನು ಕ್ಷಮಿಸು, ನನ್ನ ತಂದೆ ತಾಯಿಯನ್ನು ನಾನು ಗೌರವಿಸ್ತೇನೆ, ನನ್ನ ಮಾತಿನಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಕಾರ್ಯಗಳಲ್ಲಿ. ನೋಬಡಿ ಇಸ್ ಪರ್ಫೆಕ್ಟ್. ತಂದೆ ತಾಯಿ ಕೂಡ ಮನುಷ್ಯರೇ, ವೆರಿ ಪರ್ಫೆಕ್ಟ್. ಬಹುಶಃ ನಿಮ್ಮ ಫ್ರೆಂಡ್ ತಂದೆ ತಾಯಿಗಿಂತ ಹೆಚ್ಚು ಹಣ ಅವ್ರ ಹತ್ರ ಇಲ್ಲದೆ ಹೋಗ್ಬೋದು, ಎಷ್ಟು ವಿದ್ಯೆ ಇಲ್ಲದೆ ಹೋಗ್ಬೋದು. ಆದ್ರೆ ಏನ್ ಗೊತ್ತಾ, ನಿಮಗೋಸ್ಕರ ದೇವರು ಅವರಿಗೆ ನೇಮಕ ಮಾಡಿದ್ದಾರೆ. ನನ್ನ ಈ ಪ್ರೆಷಸ್ ಸೀಡನ್ನ ನಿನ್ನ ಕೈಗೆ ಕೊಟ್ಟಿದ್ದೇನೆ, ನೀನು ಅವರನ್ನು ನೋಡ್ಕೊಳ್ಬೇಕಂತ. ಆ ಜವಾಬ್ದಾರಿಯನ್ನು ಅವರು ನೆರವೇರಿಸುವಾಗ ನೀವು ಅವರಿಗೆ ಗೌರವಿಸಬೇಕು. ಸ್ಯಾಮ್ಸನ್ ಹ್ಯಾಡ್ ಅ ಪ್ರಾಮಿಸ್ ಓವರ್ ಹಿಸ್ ಲೈಫ್. ಹೌದಾ? ಸ್ಯಾಮ್ಸನ್ಗೆ ಏನಾಯ್ತು? ವಾಗ್ದಾನ ಇತ್ತು ದೇವರದು ಅವನ ಮೇಲೆ. ಪೇರೆಂಟ್ಸ್ ಪ್ರಿಪೇರ್ಡ್ ದೆಮ್ಸೆಲ್ಸ್ ವೆಲ್. ಅವರು ಪುನಃ ಹೋಗಿ 2ನೇ ಸಲ ಹೋಗಿ ಕೇಳ್ತಾರೆ, ದೇವರೇ ನಾವು ಹೇಗೆ ನನ್ನ ಮಗುವನ್ನ ನಾನು ಸಾಕ್ಬೇಕು? ಬಹುಶಃ ಪ್ರತಿದಿನ ತಾಯಿ ಸ್ಯಾಮ್ಸನ್ ಅನ್ನ ನೋಡುವಾಗ ಹೇಳ್ತಾಳೆ, ಓ ನೀನು ಇದೆಯಲ್ಲ, ನೀನು ಈ ನಮ್ಮ ಜನರನ್ನು ಬಿಡಿಸ್ಬೇಕು ಬಂಧನದಿಂದ ಅಂತ. They did everything. They released him for the purpose of God. ಆದರೆ how did Samson have a messy end? Yake? Did he have a good end? No, because he was disobedient. He was disobedient. ಅವಿಧೇಯನು ಆಗಿದ್ದ ತನ್ನ ತಂದೆ ತಾಯಿಗೂ ದೇವರಿಗೂ. If you are disobedient, my children, are you listening to me? Say loudly yes. I can't hear. No. ಜೋರಾಗಿ ಎಲ್ಲರೂ ಒಂದೇ ಸಲ. ಓಕೆ, ಬ್ರೇಕ್ಫಾಸ್ಟ್ ಇನ್ನೂ ಕೊಟ್ಟಿಲ್ಲಲ್ಲ. Honor your parents. They are God-given authority over your life. Will you honor your parents? When you honor your parents, God will do great and mighty things in your life. ಸಭೆಯವರಾದ ನಾವು ನಮ್ಮ ಮಕ್ಕಳನ್ನು ನೋಡುವಾಗ, ಅನೇಕ ವಿಷಯದಲ್ಲಿ ನಾವು ಚಿಂತಿಸುವಾಗ, ನಮ್ಮ ಮಕ್ಕಳು ಈ ಸ್ಥಿತಿಗಳಲ್ಲಿ, ಈ ದಿನಗಳಲ್ಲಿ ಜೀವಿಸುವಾಗ, ಹೇಗೆ ಸ್ವಾಮಿ, ಹೇಗೆ ನಾನು how can I say Lord that what my child is going to be? ನನ್ನ ಮಗು, ನನ್ನ ಮಗ, ನನ್ನ ಮಗಳು ಈ ದೇಶದಲ್ಲಿ, ಈ ಸಮಾಜದಲ್ಲಿ ಇರುವ ಸ್ಥಿತಿಯಲ್ಲೂ ಏನೇ ಆಗ್ಲಿಕ್ಕಿದ್ದಾನೆ ಅಂತ ನಾನು ಹೇಳುವಾಗ, ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಕುಗ್ಗಿ ಹೋಗ್ಬೋದು, ಬೇಸರಗೊಳ್ಬೋದು. ಆದರೆ ನಮ್ಮ ನಿರೀಕ್ಷೆ ಎಲ್ಲಿದೆ? ಕ್ರೂಜಿ ಮೇಲಿದೆ. ದೇವರ ವಾಕ್ಯ ಹೇಳ್ತದೆ, ನನ್ನ ಕಣ್ಣೆತ್ತಿ ನಾನು ಪರ್ವತ ಕಡೆಗೆ
ಕಡೆಗೆ ನೋಡುವಾಗ ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ. ಪ್ರಿಯ ಪೋಷಕರೇ, ಸಭೆಯಾಗಿ ನಾವು ಈ ದಿನ ನಮ್ಮ ಕಣ್ಣನ್ನು ಯಾವತ್ತು ಯೇಸು ಕ್ರಿಸ್ತನ ಮೇಲೆ, ಕ್ರೂಜಿನ ಮೇಲೆ ಇಡುವಾಗ, ನಾನು ಹೇಳುವಾಗ ನನ್ನ ಮಗು ಏನಾಗ್ಲಿಕ್ಕಿದೆ, ನನ್ನ ಮಗು ದೇವರಿಗೋಸ್ಕರ ಜೀವಿಸುವ ಆತ್ಮನಾಗಿದ್ದಾನೆ, ಜೀವಿಸುವವಳು ಆಗಿದ್ದಾನೆ. Amen. Let's look to Lord in prayer. ಕರ್ತನೆ, ಈ ಸಮಯ ಕರ್ತನೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಪಾದ ಬಳಿಯಲ್ಲಿ ಬರುವಾಗ ಸ್ವಾಮಿ ಅಪ್ಪ, ಬಹಳಷ್ಟು ಕಡೆ ನಾವು ಸೋತು ಹೋಗಿದ್ದೇವೆ, ಬಹಳಷ್ಟು ಕಡೆ ನಾವು ಕರ್ತನೆ ತಪ್ಪಿಗೊಳಗಾಗಿದ್ದೇವೆ. ಆದರೆ ಸಭೆಯಾಗಿ, ಪೋಷಕರಾಗಿ ಕರ್ತನೆ, ಸಪಚಾರ ಟೀಚರ್ಸ್ ಆಗಿ ನಿನ್ನ ಮುಂದೆ ಬರುತ್ತೇವೆ. ನಮ್ಮನ್ನು ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ನಮ್ಮನ್ನು ಕ್ಷಮಿಸಪ್ಪ. ಪುನೊಮ್ಮೆ ನಮ್ಮ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ. ತಂದೆಯಾದ ದೇವರೇ, ನೀನು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಮಕ್ಕಳ ಜೀವಿತದ ಮೇಲೆ ಇರುವ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಮಕ್ಕಳನ್ನು ನೀನು ಪ್ರೀತಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಸ್ವಾಮಿ, ನಮ್ಮನ್ನು ನಾವು ಸಿದ್ಧಪಡಿಸುವ ಹಾಗೆ ನೀನು ನಮ್ಮನ್ನು ಬಲಪಡಿಸು. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಕರ್ತನೆ, ನಮ್ಮ ಮಕ್ಕಳನ್ನು ನಿನ್ನ ಉದ್ದೇಶಕ್ಕಾಗಿ ನಾವು ಬಿಡಿಸಿಕೊಳ್ತೇವೆ ಸ್ವಾಮಿ ಅಪ್ಪ. ಪ್ರತಿದಿನ ನಾವು ನಮ್ಮ ಮಕ್ಕಳ ಮೇಲೆ ನಿನ್ನ ವಾಕ್ಯವನ್ನು ಕರ್ತನೆ ಪ್ರವಾದಿಸುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಮಕ್ಕಳನ್ನು ವಿಶೇಷವಾಗಿ ನೀನು ಆಶೀರ್ವದಿಸು ಕರ್ತನೆ. ಈ ದಿನ ಕರ್ತನೆ, ಅವರು ಪ್ರಾಮಿಸ್ ಮಾಡಿದ ಹಾಗೆ ತಂದೆ ತಾಯಿಯನ್ನು ಗೌರವಿಸುವಂತ ಮಕ್ಕಳಾಗಿ ಅವರಿರುವಂತೆ ಕೃಪೆ ಕೊಡು. ಈ ಪ್ರಾರ್ಥನೆಯನ್ನು ನಾವು ಯೇಸು ನಾಮದಲ್ಲಿ ಬಿಡುತ್ತೇವೆ ರಾಜ. ಆಮೆನ್.